ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಹೋಪ್ ಎಲ್ಲ ಚೆನ್ನಾಗಿದ್ದೀರಾ ಅನ್ಕೊತೀನಿ. ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ. ಸೊ ತುಂಬ ದಿನ ಆದಮೇಲೆ ವೀಡಿಯೋನ ಮಾಡ್ತಾ ಇರೋದು. ಸೊ ಅದಕ್ಕೆ ಒಂದು 2-3 ರೀಸನ್ಸ್ ಇದೆ. ಒಂದು ಪರ್ಸ್ನಲ್ ರೀಸನ್, ಇನ್ನೊಂದು ಫ್ಯಾಮಿಲಿ ರೀಸನು. ಸೊ ಆದಷ್ಟು ಬೇಗ ನಿಮ್ಮ ಜೊತೆ ಅದನ್ನು ಕೂಡ ಶೇರ್ ಮಾಡ್ತೀನಿ. ಏನಾಯಿತು, ಯಾಕೆ ಇಷ್ಟು ದಿನ ವೀಡಿಯೋ ಮಾಡ್ತಾ ಇರಲಿಲ್ಲ ಅಂತ ಎಲ್ಲ ನಿಮ್ಮ ಜೊತೆ ಶೇರ್ ಮಾಡ್ತೀನಿ, ಓಕೆನಾ? ಸೊ ಇವತ್ತು ಏನಕ್ಕಪ್ಪ ವೀಡಿಯೋ ಮಾಡ್ತಾಯಿದ್ದೀನಿ ಅಂತಂದರೆ, ಆಲ್ರೆಡಿ ವಾಶ್ರೂಮ್ಗೆ ಮತ್ತು ಪಾರ್ಕಿಂಗು ಮತ್ತು ಫ್ರಂಟ್ ವಾಲ್ಗೆ ಟೇಲ್ಸ್ ಹಾಕ್ಸಿದ್ದೀವಿ. ಸೊ ಯಾವ ಥರ ಹಾಕ್ಸಿದ್ದೀವಿ ಅಂತ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳೋಣ. ಇನ್ನೂ ಫ್ಲೋರ್ಗೆ ಹಾಕಿಲ್ಲ, ನೆಕ್ಸ್ಟ್ ನಾಳೆಯಿಂದ ಹಾಕ್ತಾರೆ ಅದಕ್ಕೆ, ಮತ್ತು ಕಿಚನ್ಗೆ. ಸೊ ಇದು 3 ಆಲ್ರೆಡಿ ಕೆಲಸ ನಡೀತಾ ಇದೆ, ಅದನ್ನು ನಿಮ್ಮ ಜೊತೆ ಶೇರ್ ಮಾಡ್ತಾಯಿದ್ದೀನಿ, ಬನ್ನಿ. ಹಾಂ ನೋಡಿ, ನಾವು ಸೆಲೆಕ್ಟ್ ಮಾಡಿರೋದು ಫ್ರಂಟಿಗೆ ಈ ಥರ. ಸೊ ಇದ್ರ ಮೆಜರ್ಮೆಂಟ್ ಅಥವಾ ಅದೆಲ್ಲ ನನಗೇನು ಸರಿಯಾಗಿ ಗೊತ್ತಿಲ್ಲ, ಬಟ್ ಇದು ವೆಟ್ರಿಫೈಡೇ, ಗ್ರಾನೈಟ್ ಏನಲ್ಲ. ಸೊ ಇದು ಗ್ರಾನೈಟ್ ಏನಲ್ಲ, ವೆಟ್ರಿಫೈಡೇ ಹಾಕ್ಸಿರೋದು. ಸೊ ಈ ಥರ ಕ್ರೀಮ್ ಶೇಡಲ್ಲಿದೆ ಇದು, ಓಕೆನಾ? ಸೊ ಈ ಥರ ಕ್ರೀಮ್ ಶೇಡಲ್ಲಿದೆ, ಇದಕ್ಕೆ ಬ್ಲ್ಯಾಕ್ ಕಲರ್ದು ಬಾರ್ಡರು. ಸೊ ಇದೇ ಟ್ರೆಂಡ್ ಅಂದ್ಕೊತೀನಿ, ತುಂಬ ಕಡೆ ನೋಡಿದ್ದೀವಿ. ಆಲ್ಮೋಸ್ಟ್ ಎಲ್ಲ ಈ ಥರ ಬಾರ್ಡರ್ ಇಡಿಸ್ತಾರೆ, ಮತ್ತು ಇದ್ರದ್ದು ಚೇಂಜ್ ಆಗ್ತಾ ಇರುತ್ತೆ. ಅವ್ರಿಗೆ ಯಾವ್ದು ಬೇಕು ಅದನ್ನು ಸೆಲೆಕ್ಟ್ ಮಾಡ್ಕೊತಾರೆ. ನಮಗೆ ಇದೇ ಇಷ್ಟ ಆಯಿತು ಅಂತಂದ್ಬಿಟ್ಟು ಇದನ್ನೇ ಫೈನಲೈಸ್ ಮಾಡಿದ್ವಿ. ನಿಮಗೆ ದೂರದಿಂದ ತೋರಿಸ್ತೀನಿ ಯಾವ ಥರ ಕಾಣಿಸ್ಬೋದು ಅಂತ. ಇನ್ನೂ ಫಿನಿಶಿಂಗ್ ಏನಾಗಿಲ್ಲ, ಸೊ ಫಿನಿಶ್ ಆದಮೇಲೆ ಇನ್ನೂ ಚೆನ್ನಾಗಿ ಕಾಣುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಸದ್ಯಕ್ಕೆ ಇಷ್ಟ ಆಗಿದೆ ಫ್ರಂಟ್ದು. ಸೊ ಬೇರೆ ಇನ್ನೂ ವಿಂಡೋಸ್ ಎಲ್ಲ, ಇನ್ನೂ ಡೋರ್ ಎಲ್ಲ ತುಂಬ ಕೆಲಸ ಇದೆ. ಸೊ ಇವಾಗ ನಾನು ಆಲ್ರೆಡಿ ಹೇಳಿದಾಗೆ ಫ್ಲೋರ್ಗಿನ್ನ ಹಾಕಿಲ್ಲ, ಓಕೆನಾ? ಫ್ಲೋರ್ಗಿನ್ನ ಹಾಕಿಲ್ಲ, ಕಿಚನ್ಗೂ ಕೂಡ ಇನ್ನೂ ಹಾಕಿಲ್ಲ, ನಾಳೆಗೆ ಹಾಕ್ತಾರೆ. ಅದು ಬಿಟ್ಟರೆ ವಾಶ್ರೂಮ್ಗೆ ಹಾಕಿದ್ದಾರೆ. ಸೊ ಕಾಣಿಸ್ತಾ ಇದೆಯಾ? ಓಕೆ, ಇಲ್ಲಿಗೆ ನಾವು ಗ್ರೌಂಡಿಗೆ ಅದು ಬೇರೆ ಏನೋ ಹೇಳ್ತಾರೆ ಕಣಪ್ಪ, ಕಲ್ಲು, ಸಾದ್ರಳ್ಳಿ ಕಲ್ಲು ಅಂತ ಹೇಳ್ತೀವಲ್ವ. ಸೊ ಅದನ್ನು ಹಾಕ್ಸ್ಬೇಕು ಅಂತ ಅಂದ್ಬಿಟ್ಟು, ಸೊ ಇದು ಫ್ಲೋರ್ದು ಪೆಂಡಿಂಗ್ ಇಟ್ಟಿದ್ದೀವಿ. ಏಕೆಂದರೆ ಇದು ತುಂಬ ನೈಸ್ ಇರುತ್ತೆ, ಮಕ್ಕಳೆಲ್ಲ ಇರೋದ್ರಿಂದ ಸ್ವಲ್ಪ ರಫ್ ಆಗಿರಲಿ ಅಂತ ಇಲ್ಲಿ ಸಾದ್ರಳ್ಳಿ ಕಲ್ಲು ಹಾಕ್ಸ್ತಾ ಇದ್ದೀವಿ. ಸೊ ಈ ಥರ ಕಾಣಿಸ್ತಾ ಇದೆ. ಏನು ಅಂತಂದರೆ ಇದು ಗಲೀಜಾದ್ರೂ ಅಷ್ಟು ಆಡಾಗೇನು ಕಾಣಲ್ಲ. ಸೊ ಅದಕ್ಕೆ ಇಲ್ಲಿ ಈ ಥರ ಕಲರ್ ತೊಗೊಂಡಿರೋದು. ಇನ್ನು ಟಾಪಲ್ಲಿ ವೈಟ್ ಬರುತ್ತೆ, ಅಲ್ಲೇನಷ್ಟು ಗಲೀಜಾಗಲ್ಲಲ್ವಾ. ಇಲ್ಲಿ ಮಿಡಲಲ್ಲಿ ಸ್ವಲ್ಪ ಫ್ಲವರ್ ಇದೆ. ಸೊ ಈ ಥರ ಕಾಂಬಿನೇಷನಲ್ಲಿ ಇನ್ನೂ ಕೆಲಸ ನಡೀತಾ ಇದೆ. ಸೊ ಹಾಗಾಗಿ ಇಲ್ಲಿ ಸ್ಟೂಲೆಲ್ಲ ಇಟ್ಟಿದ್ದಾರೆ. ಸೊ ಈ ಥರ ಕಾಣುತ್ತೆ, ಓಕೆನಾ? ಸೊ ಅದು ಬಿಟ್ಟರೆ ಇದಿನ್ನು ಕಿಚನು, ಓಪನ್ ಕಿಚನು, ಮತ್ತು ಚಿಕ್ಕದಾಗಿರೋದ್ರಿಂದ ಬೇಗನೆ ಆಗುತ್ತೆ. ಸೊ ಇದೊಂದು ಪೆಂಡಿಂಗ್ ಇದೆ. ಅದು ಬಿಟ್ಟರೆ ಇಲ್ಲಿ ವಾಷಿಂಗ್ ಮಿಷಿನ್ ಇಟ್ಕೊಳ್ಳೋಕ್ಕೆ ಇದನ್ನು ಮಾಡಿಸಿದ್ವಿ ಎಕ್ಸ್ಟ್ರಾ. ಸೊ ಅದಕ್ಕೂ ಕೂಡ ಇದನ್ನೇ ಹಾಕ್ಸಿದ್ದೀವಿ. ಇದು ಸೇಮ್, ಇಲ್ಲೂ ಫ್ಲೋರ್ಗೆ ಕೂಡ ಇಲ್ಲೊಂದು ಟ್ಯಾಪ್ ಎಲ್ಲ ಬರುತ್ತೆ, ಇಲ್ಲಿ ಪಾತ್ರೆ ಕೂಡ ವಾಶ್ ಮಾಡ್ಕೊಳ್ಬೋದು. ಸೊ ಇಲ್ಲಿ ವಾಷಿಂಗ್ ಮಿಷಿನ್ ಪಾಯಿಂಟ್ ಇಲ್ಲಿ ಇಟ್ಕೊಳ್ಳೋದ ಅಂತ ಡಿಸೈಡ್ ಮಾಡಿದ್ದೀವಿ. ಸೊ ಇಲ್ಲೂ ಅಷ್ಟೇ ಸೇಮ್ ಅದನ್ನೇ ಹಾಕ್ಸ್ಕೊಂಡಿದ್ದೀವಿ. ಇದೇನು ಗಲೀಜಾದರೂ ಹಾಡಕ್ಕೆ ಕಾಣಲ್ಲ, ಮತ್ತು ಚೆನ್ನಾಗಿದೆ ಅಂತ ಹೇಳ್ಬಿಟ್ಟು ಸೇಮ್ ಈ ಫ್ಲೋರ್ಗೂ ಕೂಡ ನಾವು ಹಾಕ್ಸೋದು. ಇಲ್ಲೂ ಕೂಡ ಸಾದ್ರಳ್ಳಿ ಕಲ್ಲು ಅಂತ ಹೇಳಿದೀವಲ್ವ, ಸೊ ಅದನ್ನೇ ಹಾಕ್ಸ್ತೀವಿ. ತೋರಿಸ್ದೆ, ಇದು ಫಸ್ಟ್ ಫ್ಲೋರು, ಸೇಮ್ ಡಿಟ್ಟೋ. ನಾನು ಆ್ಯಕ್ಚುಲಿ ನಮ್ಮ ಮನೆಯವ್ರಿಗೆ ಹೇಳಿದೆ ಕೆಳಗಡೆ ಮನೆಗೆ, ಮೀನ್ಸ್ ಫಸ್ಟ್ ಫ್ಲೋರ್ಗೆ ಬೇರೆ, ಸೆಕೆಂಡ್ ಫ್ಲೋರ್ಗೆ ಬೇರೆ ಹಾಕ್ಸೋಣ ಅಂತ. ಬಟ್ ಅದು ಕೆಲಸ ಮಾಡೋರೆಲ್ಲ ಏನಂತಂದರು, ಪೀಸ್ ಎಲ್ಲ ಮಿಕ್ಕಿದ್ರೆ ಅದೆಲ್ಲ ವೇಸ್ಟ್ ಆಗುತ್ತೆ, ಬಟ್ ಅದು ಉಳಿದ್ರೆ ಈ ಮನೆಯದು ನೆಕ್ಸ್ಟ್ ಇನ್ನೊಂದು ಮನೆಗೂ ಕೂಡ ಯೂಸ್ ಮಾಡ್ಕೊಳ್ಬೋದು, ಸಿಮಿಲರೇ ಹಾಕ್ಸಿ ಅಂತ ಹೇಳಿದ್ರು. ಸೊ ಹಾಗಾಗಿ ಓಕೆ ಅಂತಂದ್ಬಿಟ್ಟು ನಾನು ಸುಮ್ಮನೆ ಆದೆ. ಬಟ್ ನನಗೆ ಬೇರೆ ಬೇರೆ ಹಾಕ್ಸ್ಬೇಕು ಅಂತ ಇತ್ತು, ಬಟ್ ಇವಾಗ ನಮ್ಮ ಬಜೆಟು ನೋಡಬೇಕಲ್ವ. ಸೊ ಹಾಗಾಗಿ ನಾವು ಸೇಮ್ ಟು ಸೇಮ್ ಹಾಕ್ಸಿದ್ದೀವಿ, ಅದರಲ್ಲಿ ಏನೂ ಚೇಂಜಸ್ ಇಲ್ಲ. ತೋರಿಸ್ತೀನಿ ನೋಡಿ, ಸೇಮ್ ಚೆನ್ನಾಗಿ ಕಾಣಿಸ್ತಾ ಇದೆ, ಕಮೆಂಟ್ ಮಾಡಿ. ಸೊ
ಸೊ ಫಿನಿಶಿಂಗ್ ಎಲ್ಲ ಆದಮೇಲೆ ನಾನು ವೀಡಿಯೋ ಮಾಡ್ತೀನಿ, ಇನ್ನು ಗೃಹ ಪ್ರವೇಶ ಎಲ್ಲ. ಸೊ ಎಲ್ಲಾದ್ರದ್ದು ವೀಡಿಯೋ ಕೂಡ ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಸೊ ಇನ್ಮೇಲೆ ಕಂಟಿನ್ಯೂಸ್ ಆಗಿ ವ್ಲಾಗ್ ಮಾಡ್ತಾ ಇರ್ತೀನಿ, ಓಕೆನಾ. ಸೊ ಇಲ್ಲೂ ಅಷ್ಟೇ ಸೇಮ್, ಏನೂ ಚೇಂಜಸ್ ಇಲ್ಲ. ಬಟ್ ಅದೇ ನಂಗೆ ಸ್ವಲ್ಪ ಬೇಜಾರು. ಬಟ್ ಓಕೆ, ಎಲ್ಲದನ್ನು ಅಡ್ಜಸ್ಟ್ ಮಾಡ್ಕೊತೀನಿ. ಸೊ ವಾಶ್ರೂಮ್ಗೆ ಇದೆ ಸೇಮ್, ಇಲ್ಲೂ ಕೂಡ ಸಾದ್ರಳ್ಳಿ ಕಲ್ಲೇ ಹಾಕ್ಸ್ತೀವಿ. ಸೊ ಹಾಗಾಗಿ ನಾವು ಬಿಟ್ಟಿದ್ದೀವಿ ಅಷ್ಟೇ. ಸೊ ಈ ಫ್ಲೋರ್ ಕೆಲಸ ಇನ್ನೂ ನಡೀತಾ ಇಲ್ಲ. ಇವಾಗ ಮೇಲ್ಗಡೆ ಟೆರೇಸ್ ಮೇಲ್ಗಡೆ ಕೆಲಸ ಮಾಡ್ತಾಯಿದ್ದಾರೆ. ಸೊ ಅಲ್ಲಿ ಏನು ಮಾಡ್ತಾಯಿದ್ದಾರೆ ಅಂತ ತೋರಿಸ್ತೀನಿ ಬನ್ನಿ. ಸೇಮ್ ಎರಡೂ ಮನೆಯಲ್ಲಿ ಏನೂ ಚೇಂಜಸ್ ಇಲ್ಲ, ಡಿಟ್ಟೋ, ಓಕೆನಾ. ಮೇಲ್ಗಡೆ ಏನು ಮಾಡ್ತಾಯಿದ್ದಾರೆ ಅಂತಂದರೆ, ನಾವು ಈ ಥರ ಪಾರ್ಟೀಸ್ ಅಥವಾ ಏನಾದರೂ ಇಲ್ಲಿ ನೋಡಿ, ಇಲ್ಲೊಂದು ಗೇಟ್ ಇಡ್ಸಿದ್ದೀವಿ ಅಂತಂದರೆ ಅಕಸ್ಮಾತ್ ನಾವು ಬಾಡಿಗೆ ಕೊಟ್ಟರು ಸೊ ಈ ಏರಿಯಾ ಫುಲ್ ಅಂದರೆ ಯಾರೂ ಹೋಗಬಾರ್ದು ಅಂತ ಅದು ನಾವು ಪ್ರೈವೇಟಾಗಿ ಮಾಡ್ಕೊತಾ ಇದ್ದೀವಿ. ಅವರಿಗೆ ಏನು ಅನುಕೂಲ ಬೇಕು ಇಲ್ಲೇ ಮಾಡಿಕೊಟ್ಟಿರ್ತೀವಿ, ಬಟ್ಟೆ ವಾಶ್ ಮಾಡೋಕ್ಕೆ ಅಥವಾ ಪಾತ್ರೆ ವಾಶ್ ಮಾಡೋಕ್ಕೆಲ್ಲ. ಸೊ ಹಂಗಾಗಿ ಹಂಗೂ ಏನಾದರೂ ಅವ್ರಿಗೆ ಯುಟಿಲಿಟಿ ಬೇಕು ಅಂತಂದರೆ ಅಲೋ ಮಾಡ್ತೀವಿ, ಆ ಥರ ಏನಿಲ್ಲ. ಬಟ್ ಆದರೂ ಗೇಟ್ ಇರಲಿ ಅಂತ ಗೇಟ್ ಹಾಕ್ಸಿರೋದು. ನನಗೆ ತುಂಬ ಮೇಲೆ ಹೋಗ್ತಾ ಇದ್ರೆ ಭಯ ಆಗ್ತಾ ಇರುತ್ತೆ. ತುಂಬ ಹೈಟ್ ಫೋಬಿಯಾ, ಈ ವಾಟರ್ ಫೋಬಿಯಾ ಎಲ್ಲ ಜಾಸ್ತಿ ಇದೆ. ನನಗೆ ಹಿಂಗೆ ಬಗ್ ನೋಡೋಕ್ಕೂ ಭಯ ಆಗುತ್ತೆ. ಬಟ್ ವೀಡಿಯೋಗೋಸ್ಕರ ಬಂದೆ ಇವಾಗ. ಸೊ ಇಲ್ಲೆಲ್ಲ ಹಾಗೆ ಇರುತ್ತೆ, ಇದಿಷ್ಟು ಮಾತ್ರ ಇಲ್ಲಿ ನೋಡಿ. ಸೊ ಇಲ್ಲಿ ನಾವೆಲ್ಲ ಕಬ್ಬಣ ಎಲ್ಲ ಹಾಕ್ಸಿ ಈ ಥರ ಮಾಡಿಸಿದ್ದೀವಿ. ಬಟ್ ಇದ್ರ ಮೇಲೆ ಯಾವ ಥರ ರೂಫ್ ಮಾಡಿಸ್ತೀವಿ ಅಥವಾ ನೆಕ್ಸ್ಟ್ ಇನ್ನೂ ಏನು ಪ್ಲ್ಯಾನ್ ಗೊತ್ತಿಲ್ಲ. ಜಸ್ಟ್ ಈ ಥರ ಮಾಡಿಸ್ಕೊಂಡಿದ್ದೀವಿ. ಫ್ಯೂಚರಲ್ಲಿ ನಮಗೆ ಪಾರ್ಟಿಗೆ ಅಥವಾ ವೀಕೆಂಡಲ್ಲಿ ಸೆಲೆಬ್ರೇಷನ್ಗೆ ಅಥವಾ ನ್ಯೂ ಇಯರ್, ಬರ್ಡೇ, ಸೊ ಏನಾದರೂ ಸೆಲೆಬ್ರೇಟ್ ಮಾಡ್ಕೊಳ್ಳೋಕ್ಕೆ ಇರಲಿ ಅಂತ ಈ ಥರ ಮಾಡ್ಕೊಂಡಿದ್ದೀವಿ. ಫ್ಯಾಮಿಲೀಸ್ ಆರಾಮಾಗಿ ಇಲ್ಲಿ ಟೇಬಲ್ ಅಥವಾ ಬ್ಯಾಕ್ಗ್ರೌಂಡ್ ಎಲ್ಲ ಡೆಕೋರೇಟ್ ಮಾಡಿದ್ರೆ ಚೆನ್ನಾಗಿರುತ್ತೆ ಅಂತ. ಸೊ ಇಲ್ಲಿ ನಮ್ಮ ಮನೆಯವರು ಬ್ಲ್ಯಾಕ್ ವೈಟ್ ಹಾಕ್ಸ್ಬೇಕು ಅಂತ ಅಂದ್ಬಿಟ್ಟು ಇದನ್ನು ಹಾಕ್ಸಿದ್ದಾರೆ. ಸೊ ಇವಾಗ ಕೆಲಸ ನಡೀತಾ ಇದೆ, ನೋಡೋಣ. ಈ ವಾಲ್ ಬೇಕಾದ್ರೆ ನಾವು ಏನಾದರೂ ಡೆಕೋರೇಷನ್ ಮಾಡಿಕೊಂಡು ಸೆಲೆಬ್ರೇಷನ್ ಮಾಡ್ಕೊಳ್ಬೋದು. ಸೊ ಇದಕ್ಕಿನ್ನೂ ಏನು ಪ್ಲ್ಯಾನ್ ಮಾಡಿಲ್ಲ. ಸೊ ಯಾವ ಥರ ಮಾಡಬೇಕು ಅಂತ ನೋಡೋಣ. ಸೊ ನಾವು ಬಾಡಿಗೆ ಕೊಡೋದ್ರಿಂದ ನಾವು ಡಬಲ್ ಟ್ಯಾಂಕ್ ಕೂಡ ಇಡ್ಸಿದ್ದೀವಿ. ಆಮೇಲೆ ಇಲ್ಲಿ ಏನಾದರೂ ನಾವು ಐಟಮ್ಸ್ ಎಲ್ಲ ಇಟ್ಕೊಳ್ಬೋದು. ಸೊ ಇಲ್ಲೂ ತುಂಬ ಸ್ಪೇಸ್ ಇದೆ. ಸೊ ನೋಡೋಣ, ಇನ್ನೂ ಏನು ಪ್ಲ್ಯಾನ್ ಮಾಡಿಲ್ಲ. ಸದ್ಯಕ್ಕೆ ಇಷ್ಟು ಪ್ಲ್ಯಾನ್ ಮಾಡಿಬಿಟ್ಟು ಇಷ್ಟು ಬಿಟ್ಟಿದ್ದೀವಿ. ಇದನ್ನು ಯಾವ ಥರ ನೆಕ್ಸ್ಟು ಡೆಕೋರೇಟಿವ್ ಆಗಿ ಮಾಡ್ಕೊಳ್ಬೋದು ಫ್ಯೂಚರಲ್ಲಿ. ಸೊ ಹಾಗೆ ಮಾಡಬೇಕು ಅಂತ ಅಂದ್ಕೊಂಡಿದ್ದೀವಿ. ಈ ರೂಫ್ ಎಲ್ಲ ಯಾವ ಥರ ಮಾಡ್ಕೊಳ್ಬೇಕು ಅದೇನು ಇನ್ನೂ ಐಡಿಯಾ ಇಲ್ಲ. ಸೊ ಸದ್ಯಕ್ಕೆ ಇಷ್ಟು ಕೆಲಸ ಆಗಿದೆ. ಇಲ್ಲಿ ಮಾಮೂಲಿ ಆಲ್ಟರ್ನೇಟಾಗಿ ಬ್ಲ್ಯಾಕ್ ಆ್ಯಂಡ್ ವೈಟ್, ಸೊ ನಮ್ಮ ಮನೆಯವ್ರಿಗೆ ಇಷ್ಟ ಅಂತ ಅಂದ್ಬಿಟ್ಟು ಸೊ ಅದನ್ನೇ ಹಾಕ್ತಾಯಿದ್ದೀವಿ. ಫಿನಿಶ್ ಆದಮೇಲೆ ತೋರಿಸ್ತೀನಿ, ಓಕೆನಾ. ತನ್ಯಾ, ಸೊ ಇವೆಲ್ಲ ಮಿಕ್ಕಿರವ, ಇದು ಇವತ್ತು ಬಂದಿದ್ದು ಮೆಟ್ರಿಫೈಡು, ಇದೆಲ್ಲ ಉಳ್ದಿರೋದು ಅನ್ಸುತ್ತೆ. ತಗೊಂಡೋದ್ರೆ ಉಳ್ದಿರೋದಾ? ಇದು ಫ್ಲೋರ್ಗೆ ಹಾಕೋದು, ನೆಲಕ್ಕೆ ಹಾಕೋದು. ಸೊ ಈ ಥರ ಉಳ್ದಿರೋದೆಲ್ಲ ಎತ್ಕೊಂಡು ಹೋಗೋರಾ? ಟೈಲ್ಸ್ ಎಲ್ಲ ಉಳ್ದಿರೋದು. ಇದು ಅಡುಗೆ ಮನೆದೇನೋ. ಮಗಳು ಹ್ಯಾಟ್ ಹಾಕೊಂಡು ಶೂ ಹಾಕೊಂಡು ಇಲ್ಲಿ ಒಂದು ಪೋಸ್ ಕೊಡಿ. ಚಿನ್ನು ತಿಂಡಿ ಕೊಡ್ತೀನಿ, ಇಲ್ಲಿ ನೋಡಿ. ಕಳಿಬಾರ್ದು. ಎಲ್ಲಿ ಒಂದು ನಿಮಿಷ ತನ್ನಿ, ಎಲ್ಲ ಹಾಕ್ಕೊಡ್ತೀನಿ. ತಿಂಡಿ ಕೊಡ್ಬಾರ್ದ ನಾನು? ಇಲ್ಲಿ ನೋಡಿ. ಹಾಯ್ ಮಾಡು, ಹಾಯ್ ಮಾಡು. ಇಲ್ಲಿ ಚಿನ್ನು ತಿಂಡಿ ಕೊಡ್ತೀನಿ, ಹಾಯ್ ಮಾಡು. ಎತ್ತು ಕತ್ತು, ಇಲ್ಲಿ ಹಾಯ್ ಮಾಡು. ನಿಂಗೆ ತಿಂಡಿ ಬೇಡ? ನೋಡು, ನನ್ನ ಕಡೆ ನೋಡೋದೇ ಇಲ್ಲ. ಬೇಕು ಅಂತ ಡವ್ ಇದು ನೋಡಲ್ವಾ? ಕತ್ತೆತ್ತು, ಹಾಯ್ ಮಾಡು. ಕಳ್ಳಿ ಕಳ್ಳಿ. ಹಾಯ್ ಮಾಡಿ, ಇವಾಗ ಮಾಡು. ಹಾಯ್ ಮಾಡು. ತಿಂಡಿ ಕೊಡ್ತೀನಿ ಮಾಡಪ್ಪ.
ಸೊ ನನ್ನ ಮಗಳನ್ನ ಮಾತ್ರ ಕರ್ಕೊಂಡು ಬಂದಿದ್ದೀನಿ. ನನ್ನ ಮಗ ಅಲ್ಲೇ ಇದ್ದಾನೆ. ಚಿನ್ನು ಇಲ್ಲಿ ನೋಡಿ. ಸೊ ಇವಾಗ ಸ್ವಲ್ಪ ರೆಸ್ಟ್ ಮಾಡ್ತೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ, ಓಕೆನಾ? ನೋಡಿ ಅವಳ ಹಣೆದೆಲ್ಲ ಹಿಂಗೆ ಬೆಳೆದಿಟ್ಟಿದ್ದಾಳೆ. ಒಬ್ರನ್ನ ಕರ್ಕೊಂಡು ಬಂದ್ರೇ ಯಪ್ಪ ಸಾಕಾಗುತ್ತೆ. ಅದರಲ್ಲಂತೂ ಇಬ್ಬರನ್ನೂ ಕರ್ಕೊಂಡು ನಾನು ಒಬ್ಬಳೇ ಮೇಂಟೈನ್ ಮಾಡ್ತೀನಿ ಅಂತಂದ್ರೆ ಇಟ್ಸ್ ವೆರಿ 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 ಡಿಫಿಕಲ್ಟ್ ಅಲ್ವಾ? ಅಲ್ವಾ? ಇಲ್ಲ ಅಲ್ಲೋಡು, ನಿನ್ನ ಗುಡ್ ಗರ್ಲ್ ಬ್ಯಾಡ್ ಗರ್ಲಾ? ಇಲ್ಲಿ ನಿನ್ನ ಗುಡ್ ಗರ್ಲಾ ಬ್ಯಾಡ್ ಗರ್ಲಾ? ಇಲ್ಲ. ತಿಂಡಿ ಬೇಕಾ? ತಿಂಡಿ ಬೇಡವಾ? ಅಮ್ಮ ಬೇಕಾ? ಅಮ್ಮ ಬೇಡವಾ? ಕಳ್ಳಿ. ಸೊ ನೋಡಿದ್ರಲ್ಲ, ಸದ್ಯಕ್ಕೆ ಇಷ್ಟು ಟೈಲ್ಸ್ ಕೆಲಸ ನಡೀತಾ ಇದೆ. ಸೊ ನಾಳೆಯಿಂದ ಫ್ಲೋರ್ ಕೆಲಸ ಸ್ಟಾರ್ಟ್ ಆಗುತ್ತೆ. ಇನ್ನೊಂದು 3 ಡೇಸಲ್ಲಿ ಟೈಲ್ಸ್ ಎಲ್ಲ ಹಾಕಿ ಮುಗಿಸ್ತಾರೆ ಅಂತ ಅಂದ್ಕೊಂಡಿದ್ದೀನಿ. ಮೀನ್ಸ್ ವೆಟ್ರಿಫೈಡು. ಸೊ ನೆಕ್ಸ್ಟ್ ಪಾರ್ಟ್ 2 ವಿಡಿಯೋ ಮಾಡ್ತೀನಿ. ಸೊ ಈ ವಿಡಿಯೋ ನಿಮ್ಗೆ ಹೇಗೆ ಅನ್ನಿಸ್ತು ಅಂತ ಕಮೆಂಟ್ ಮಾಡಿ. ಹೀಗೆ ಸಪೋರ್ಟ್ ಮಾಡ್ತಾಯಿರಿ. ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ಇನ್ನೇನಾದರೂ ಚೇಂಜಸ್ ಮಾಡ್ಕೋಬೇಕು ಅಥವಾ ಇನ್ನೂ ಯಾವ ಥರ ವೀಡಿಯೋಸ್ ಮಾಡಬೇಕು ಅಂತ ಕಮೆಂಟ್ ಮಾಡಿ, ಓಕೆನಾ? ಸೊ ಫ್ರೆಂಡ್ಸ್ ಹೇಗೆ ಕಾಣಿಸ್ತಾ ಇದೆ ಕಮೆಂಟ್ ಮಾಡಿ, ಓಕೆನಾ? ಥ್ಯಾಂಕ್ಸ್ ಫಾರ್ ವಾಚಿಂಗ್.